ವೀಕ್ಷಕರೆಲ್ಲರಿಗೂ TV1 Pro ಭವಿಷ್ಯವಾಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 21ರಂದು ಸೂರ್ಯದೇವರು ಕುಂಭ ರಾಶಿಗೆ ಪ್ರವೇಶಿಸುತ್ತಾನೆ. ಪ್ರತಿ ರಾಶಿಚಕ್ರದಲ್ಲಿ ಸೂರ್ಯನು ಸುಮಾರು 1 ತಿಂಗಳು ವಾಸಿಸುತ್ತಾನೆ. ಶುಕ್ರ ಅಭಿವ್ಯಕ್ತಿ, ಸೌಂದರ್ಯ ಮತ್ತು ಪ್ರಣಯದ ಗ್ರಹವು ಮಕರ ರಾಶಿ ಸಾಂಪ್ರದಾಯಿಕ ಚಿಹ್ನೆಯಿಂದ ಕುಂಭ ರಾಶಿಗೆ ಬದಲಾಗಿ ನವೀನ ಮತ್ತು ಕ್ರಾಂತಿಕಾರಿ ಚಿಹ್ನೆ 21 ಫೆಬ್ರವರಿ 2021 ಮಧ್ಯಾಹ್ನ 2:12ರಂದು ಚಲಿಸುತ್ತದೆ. ಕುಂಭರಾಶಿ ಸಾಮಾಜಿಕ ವಲಯ, ಯಶಸ್ಸು ಮತ್ತು ಆಸೆಗಳ ನೈಸರ್ಗಿಕ ಸಂಕೇತವಾಗಿದೆ ಮತ್ತು ಶುಕ್ರವು ಆಶೆಗಳ ಅಭಿವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸೂರ್ಯನ ಈ ರಾಶಿಚಕ್ರದ ಬದಲಾವಣೆಯಿಂದ ಎಲ್ಲ ರಾಶಿ ಚಿಹ್ನೆಗಳು ಧನಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಪರಿಣಾಮ ಬೀರುತ್ತವೆ. ನಿಮ್ಮ ರಾಶಿಚಕ್ರದ ಚಿಹ್ನೆಯಲ್ಲಿ ಸೂರ್ಯನ ರಾಶಿಚಕ್ರ ಬದಲಾವಣೆಗಳ ಪರಿಣಾಮ ವೃಷಭ ರಾಶಿಯವರಿಗೆ ಏನೆಲ್ಲ ಲಾಭಗಳು ಉಂಟಾಗಲಿವೆ, ಯಾವೆಲ್ಲ ಲಾಭಗಳು ಹಾಗೂ ಏನೆಲ್ಲ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ TV1 Pro ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಬಟನ್ ಐಕಾನನ್ನು ಕ್ಲಿಕ್ ಮಾಡಿ. ಶುಕ್ರ 6ನೇ ಮನೆಯ ಅಧಿಪತಿಯಾಗಿರುವುದು ವೃಷಭ ಚಿಹ್ನೆಯಲ್ಲಿ ಜನಿಸಿದ ಸ್ಥಳೀಯರಿಗೆ ವೃತ್ತಿ ಮತ್ತು ವೃತ್ತಿಯ ಜೀವನದ 10ನೇ ಮನೆಯ ಮೂಲಕ ಸಾಗುತ್ತದೆ. ಶುಕ್ರನ ಈ ಚಕ್ರದಲ್ಲಿ ನೀವು ಮಿಶ್ರ ಮತ್ತು ಆಸಕ್ತಿದಾಯಕ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ. ವೃತ್ತಿಪರವಾಗಿ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳನ್ನು ನೀವು ವೇಗಗೊಳಿಸಬೇಕಾಗುತ್ತದೆ, ಏಕೆಂದರೆ ಎಲ್ಲೋ ನಿಮ್ಮ ಕೆಲಸ ಅಥವಾ ನಿಮ್ಮ ವೃತ್ತಿಯನ್ನು ಲಘುವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಈ ಕಾರಣದಿಂದಾಗಿ ನಿಮ್ಮ ಸಿದ್ಧಾಂತದಲ್ಲಿ ಹೊಸತನದ ಕೊರತೆ ಇರುತ್ತದೆ ಮತ್ತು ನೀವು ಕೆಲಸದೊಡನೆ ಸಂಪರ್ಕ ಹೊಂದಲು ಸಾಧ್ಯವಾಗುವುದಿಲ್ಲ ಮತ್ತು ಗಂಭೀರವಾಗಿರುತ್ತದೆ. ಇದು ನಿಮ್ಮ ಉತ್ಪಾದಕತೆಗೆ ಮತ್ತು ದಕ್ಷತೆಗೆ ಅಡ್ಡಿಯಾಗುವ ಸೋಮಾರಿತನ ಮತ್ತು ಉದಾಸೀನತೆ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತದೆ. ಈ ದೌರ್ಬಲ್ಯಗಳಿಂದಾಗಿ ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೂ ಪ್ರಾಬಲ್ಯ ಸಾಧಿಸಬಹುದು. ಆದ್ದರಿಂದ ಈ ಸಾಗಣೆಯ ಸಮಯದಲ್ಲಿ ಈ ದೌರ್ಬಲ್ಯಗಳ ಮೇಲೆ ಕೆಲಸ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ವೃಷಭ ರಾಶಿ ಉದ್ಯಮಿಗಳು ತಮ್ಮೊಂದಿಗೆ ಲಭ್ಯವಿರುವ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಕೆಲಸ ಮಾಡಲು ಸೂಚಿಸಲಾಗುತ್ತದೆ, ಏಕೆಂದರೆ ಯಾವುದೇ ರೀತಿಯ ಸಾಲ ಮತ್ತು ಬಾಧ್ಯತೆಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ. ವೈಯಕ್ತಿಕ ಜೀವನದ ವಿಷಯದಲ್ಲಿ ಕುಟುಂಬ ಜೀವನವು ಸಂತೃಪ್ತಿ, ಸಂತೋಷ ಮತ್ತು ಆನಂದದಿಂದ ತುಂಬಿರುತ್ತದೆ. ಆದಾಗ್ಯೂ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿ ಅಥವಾ ಪ್ರಿಯಕರ ನಿರೀಕ್ಷೆಗಳು ಹೆಚ್ಚಾಗಬಹುದು ಎಂದು ಪ್ರೀತಿಯ ಜನರು ಕಂಡುಕೊಳ್ಳಬಹುದು. ಆದ್ದರಿಂದ ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಪ್ರಯತ್ನಿಸಿ ಮತ್ತು ಕಳೆಯಿರಿ. ಅವರಿಗೆ ವಿಶೇಷ ಭಾವನೆ ಮೂಡಿಸಲು ನಿಮ್ಮ ಕಡೆಯಿಂದ ಸಣ್ಣ ಸನ್ನೆಗಳು ಮಾಡಿ. ಇದು ಸಂಬಂಧದಲ್ಲಿ ಸ್ಥಿರತೆ ಮತ್ತು ಮೃದುತ್ವವನ್ನು ತರಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ಚಿಹ್ನೆಯಲ್ಲಿ ಜನಿಸಿದ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಈ ಸಾಗಣೆಯ ಸಮಯದಲ್ಲಿ ಹೆಚ್ಚು ಪ್ರಯತ್ನಿಸಬೇಕಾಗಬಹುದು, ಏಕೆಂದರೆ ಅವರ ಏಕಾಗ್ರತೆಯ ಮಟ್ಟವು ಈ ಅವಧಿಯಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಸಕ್ರಿಯವಾಗಿರಲು ಪ್ರಯತ್ನಿಸಿ. ದೈಹಿಕ ವ್ಯಾಯಾಮ, ಯೋಗ ಮತ್ತು ಧ್ಯಾನದಲ್ಲಿ ಪಾಲ್ಗೊಳ್ಳಿ. ಇಲ್ಲದಿದ್ದರೆ ಶುಕ್ರನ ಈ ಸ್ಥಾನವು ಬೊಜ್ಜು, ಮಧುಮೇಹ ಮುಂತಾದ ಜೀವನ ಶೈಲಿ ಕಾಯಿಲೆಗಳ ಆಕ್ರಮಣವನ್ನು ಪ್ರಚೋದಿಸಬಹುದು. ವೃಷಭ ರಾಶಿಯವರಿಗೆ ಶುಕ್ರವು ಚಿಹ್ನೆಯನ್ನು ಮುನ್ನಡೆಸುತ್ತದೆ. ಈ ಪರಿವರ್ತನೆಯು ವೃಷಭ ರಾಶಿಗೆ ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ. ವೃಷಭ ರಾಶಿಯ ಮೊದಲ ಮತ್ತು 6ನೇ ಮನೆಯ ನಾಯಕ ಶುಕ್ರನ ಈ ಸಾಗಣೆಯ ಸಮಯದಲ್ಲಿ ಗಮನವನ್ನು ಕೆಲಸದ ಕಡೆಗೆ ಮತ್ತು ಇತರ ವಿಷಯಗಳ ಮೇಲೆ ಕಡಿಮೆ ಮಾಡಬೇಕಾಗುತ್ತದೆ. ಸೋಮಾರಿಯಾಗಿರುವುದು ವೃತ್ತಿಪರ ಜೀವನಕ್ಕೆ ಹಾನಿ ಉಂಟು ಮಾಡುತ್ತದೆ ಮತ್ತು ಕಠಿಣ ಪರಿಶ್ರಮದ ಯಶಸ್ಸಿನ ಫಲವನ್ನು ನೀಡುತ್ತದೆ. ಈ ಸಮಯದಲ್ಲಿ ಒಟ್ಟಾರೆ ನಡವಳಿಕೆಯು ಮಾಧ್ಯಮವಾಗಿರಬೇಕು ಮತ್ತು ಮಹಿಳೆಯರ ಬಗ್ಗೆ ಉತ್ತಮ ನಡವಳಿಕೆಗೆ ವಿಶೇಷ ಗಮನ ನೀಡಬೇಕು. ಈ ಅವಧಿಯಲ್ಲಿ ನೀವು ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಕೆಲಸದ ವ್ಯವಹಾರವು ಪ್ರಗತಿಯಾಗುತ್ತದೆ, ಶ್ರೇಯಾಂಕ ಹೆಚ್ಚಾಗುತ್ತದೆ, ನಿಮ್ಮ ಕಲಾತ್ಮಕ ಶಕ್ತಿಗಳು ಅಭಿವೃದ್ಧಿಗೊಳ್ಳುತ್ತವೆ. ಗ್ರಾಮಾಂತರ ಪ್ರಯಾಣದ ಲಾಭವನ್ನು ನೀವು ಪಡೆಯುತ್ತೀರಿ. ನಿಲ್ಲಿಸಿದ ಸರ್ಕಾರಿ ಕೆಲಸ ಪೂರ್ಣಗೊಳ್ಳಲಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಸಮಯವು ಹೆಚ್ಚು ಅನುಕೂಲಕರವಾಗಿರುತ್ತದೆ. ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಸಾಗುತ್ತಿದೆ ಮತ್ತು 10ನೇ ಮನೆ ನಿಮ್ಮ ತಂದೆ, ವ್ಯವಹಾರ, ಸ್ಥಾನ ಮತ್ತು ಖ್ಯಾತಿಗೆ ಸಂಬಂಧಿಸಿದೆ. ಈ ಸಮಯದಲ್ಲಿ ನಿಮ್ಮ ತಂದೆಯ ಆರೋಗ್ಯವು ಉತ್ತಮವಾಗಿರುತ್ತದೆ. ಮಾರ್ಚ್ 16ರವರೆಗೆ ವಾಹನವನ್ನು ಚಾಲನೆ ಮಾಡುವಾಗ ನೀವು ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ಕಣ್ಣುಗಳನ್ನು ಸಹ ನೋಡಿಕೊಳ್ಳಿ.
ಶುಕ್ರವು ವೃಷಭ ರಾಶಿಯ ಆಡಳಿತಕಾರ. ಅದು ತುಂಬ ಆರಾಮದಾಯಕ ಸ್ಥಾನದಲ್ಲಿದೆ. ನಿಮ್ಮ ಸಂಗಾತಿಗೆ ನೀವು ಅತ್ಯಂತ ನಿಷ್ಠಾವಂತ ಮತ್ತು ಪ್ರೀತಿಯಿಂದ ಇರುತ್ತೀರಿ. ಅದೇ ಸಮಯದಲ್ಲಿ ನೀವು ವಿಪರೀತ ಸ್ವಾಮ್ಯವನ್ನು ಸಹ ಪಡೆಯಬಹುದು. ನಿಮ್ಮ ಹಣಕಾಸಿನ ಸುರಕ್ಷತೆಯ ಬಗ್ಗೆಯೂ ನೀವು ಕಾಳಜಿ ವಹಿಸುವಿರಿ. ವಿಘಟನೆಯು ನಿಮಗೆ ಕಷ್ಟಕರವಾಗಿರುತ್ತದೆ ಮತ್ತು ಅದು ನಿಮಗೆ ಹಣಕಾಸಿನ ನಷ್ಟವನ್ನು ಒಳಗೊಂಡಿದ್ದರೆ ಅದು ಇನ್ನಷ್ಟು ಕಷ್ಟಕರವಾಗುತ್ತದೆ. ನೀವು ಭೌತಿಕ ಸೌಕರ್ಯಗಳಿಗಾಗಿ ಖರ್ಚು ಮಾಡಬಹುದಾದರೂ ನೀವು ಅದ್ಧೂರಿಯಾಗಿ ಖರ್ಚು ಮಾಡುವುದಿಲ್ಲ ಮತ್ತು ಉಳಿತಾಯವನ್ನು ನಂಬುವುದಿಲ್ಲ. ಇತರ ಚಿಹ್ನೆಗಳಲ್ಲಿ ಶುಕ್ರಕ್ಕೆ ಹೋಲಿಸಿದರೆ ಉಡುಗೊರೆಯನ್ನು ಆರಿಸುವಾಗ ನೀವು ಉತ್ತಮ ಅಭಿರುಚಿಯನ್ನು ಹೊಂದಿರುತ್ತೀರಿ. ನೀವು ಆಕರ್ಷಕ ಮತ್ತು ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತೀರಿ, ಆದರೆ ಕೆಲವೊಮ್ಮೆ ನೀವು ದುರಾಸೆ ಮತ್ತು ಸ್ವಯಂಭೋಗವನ್ನು ಪಡೆಯಬಹುದು. ನೀವು ಅತ್ಯಂತ ತಾಳ್ಮೆಯಿಂದಿದ್ದೀರಿ ಮತ್ತು ಉತ್ತಮ ಕೇಳುಗರಾಗಿರುತ್ತೀರಿ ಮತ್ತು ಕಥೆಯ ಇನ್ನೊಂದು ಬದಿಯನ್ನು ಯಾವಾಗಲೂ ಕೇಳುತ್ತೀರಿ ಎಂದು ತಿಳಿಸುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ನೀವು ತುಂಬ ಅಭಿವ್ಯಕ್ತಿ ಹೊಂದಿರುತ್ತೀರಿ. ನೀವು ಆಹಾರವಾಗಿರುತ್ತೀರಿ ಮತ್ತು ನಿಮ್ಮ ರುಚಿ ಮೊಕ್ಕಗಳನ್ನು ಮುದ್ದಿಸಲು ಹೊಸ ಭಕ್ಷ್ಯಗಳನ್ನು ಮತ್ತು ಪಾಕ ಪದ್ಧತಿಗಳನ್ನು ಅನ್ವೇಷಿಸಲು ಬಯಸುತ್ತೀರಿ. ಇವಿಷ್ಟು ವೃಷಭ ರಾಶಿಯವರ ಸೂರ್ಯದೇವ ರಾಶಿ ಪರಿವರ್ತನೆಯಿಂದ ಆಗುವ ಫಲಾಫಲಗಳಾಗಿವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ TV1 Pro ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯದಿರಿ.